ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡ್ಯುಲಾಜಿ. ಈ ವಿಡಿಯೋದಲ್ಲಿ ನಾನು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗ್ತಾ ಇದ್ದೀನಿ. ಸೊ ಇವತ್ತು ನಾನು 2024ರ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ. ಅದರಲ್ಲಿ ನಾವು ಫಸ್ಟ್ ಬಿಡಿಸ್ತಾ ಇರೋದು ಕನ್ನಡ ಭಾಷೆಯ ಒಂದು ಪ್ರಶ್ನೆ ಪತ್ರಿಕೆ ಅಂದರೆ ವಿಭಾಗ. ಇನ್ನು ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ಇಂಗ್ಲೀಷ್ ಸಬ್ಜೆಕ್ಟ್ ಆಗಿರಲಿ, ಗಣಿತ ವಿಷಯ, ವಿಜ್ಞಾನ, ಸಮಾಜ ವಿಜ್ಞಾನ, ಸಾಮಾನ್ಯ ಜ್ಞಾನ ಹಾಗೂ ಮಾನಸಿಕ ಸಾಮರ್ಥ್ಯದ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ನೀವು ಅದನ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡೋಣ ಕನ್ನಡ ಒಂದು ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇತ್ತು 2024ರದ್ದು ಅಂತ. ಮೊದಲನೇ ಪ್ರಶ್ನೆ, ವಿವಿಧ ಜಿಲ್ಲೆಗಳ 5 ಶಾಲೆಗಳಿಗೆ ನಿರ್ದೇಶಕರು ಭೇಟಿ ನೀಡಿದರು. ಈ ವಾಕ್ಯದಲ್ಲಿರುವ ಸ್ವರಾಕ್ಷರ ಆಪ್ಷನ್ ಎ ವಿ, ಬಿ ಳ, ಸಿ ಐ, ಡಿ ಶ. ಸೊ ಈ ವಾಕ್ಯದಲ್ಲಿ ಬರುವಂತಹ ಒಂದು ಯಾವುದು ಸ್ವರಾಕ್ಷರ ಯಾವುದು ಅಂತ ಕೇಳಿದ್ದಾರೆ. ಅದರಲ್ಲಿ 4 ಆಪ್ಷನ್ ನೀಡಿದ್ದಾರೆ. ಆ 4 ಆಪ್ಷನಲ್ಲಿ ನಾವು ಸೆಲೆಕ್ಟ್ ಮಾಡಬೇಕು. ಸೊ ಸ್ವರಾಕ್ಷರ ಯಾವುದು ಇದರಲ್ಲಿ? ಅದು ಆಪ್ಷನ್ ಸಿ ಐ. ಮುಂದಿನ ಪ್ರಶ್ನೆ, ನಾವುಗಳು ಹಿರಿಯರ ಸಲಹೆ ಪಡೆದು ದೇಶ ಸೇವೆಯ ದೃಢ ನಿರ್ಧಾರ ಕೈಗೊಳ್ಳಬೇಕು. ಈ ವಾಕ್ಯದಲ್ಲಿರುವ ಸಜಾತಿ ಸಂಯುಕ್ತಾಕ್ಷರ ಆಪ್ಷನ್ ಎ ಧ್ರು, ಬಿ ಕೈ, ಸಿ ರ್ದ, ಡಿ ಳ. ಸಜಾತಿ ಸಂಯುಕ್ತಾಕ್ಷರ ಅಂತಂದರೆ ಏನು? ಆ ಒಂದು ಅಕ್ಷರಿಗೆ ಅದರದ್ದೇ ಆದಂತಹ ಒಂದು ಒತ್ತು ಬರಬೇಕು. ಸೊ ಯಾವುದಾಗಿದೆ ಇದರಲ್ಲಿ 4 ಆಪ್ಷನ್ನಲ್ಲಿ ಅಂತ ನೋಡಿದ್ರೆ ಅದು ಆಪ್ಷನ್ ಡಿ. ಇಲ್ಲಿ ಲಕ್ಕೆ ಅದರದ್ದೇ ಒಂದು ಒತ್ತು ಬಂದೈತಿ. ಸೊ ಇದೇನು? ಸಜಾತಿ ಸಂಯುಕ್ತಾಕ್ಷರ. ಮುಂದಿನ ಪ್ರಶ್ನೆ ನೋಡೋಣ. ರೈತ ನಮ್ಮೆಲ್ಲರ ಅನ್ನದಾತ. ಅಡಿಗೆರೆ ಎಳೆದ ಪದದ ಬಹುವಚನ ರೂಪ. ಇದರಲ್ಲಿ ಅಡಿಗೆರೆ ಯಾವ ಒಂದು ಪದಕ್ಕೆ ಎಳೆದಿದ್ದಾರೆ ಅಂತ ನೋಡಿದ್ರೆ ರೈತ. ಆಪ್ಷನ್ ಎ ರೈತಗಳು, ಬಿ ರೈತರು, ಸಿ ರೈತಂದಿರು, ಡಿ ರೈತನೇ. ಸೊ ಸರಿಯಾದ ಉತ್ತರ ರೈತ. ಅದಕ್ಕೆ ಬಹುವಚನ ರೂಪ ಯಾವುದು ಅಂತಂದರೆ ಆಪ್ಷನ್ ಬಿ ರೈತರು. 4ನೇ ಪ್ರಶ್ನೆ, ಪರ್ವತ, ಬ್ರಹ್ಮಪುತ್ರ, ವಿದ್ಯಾರ್ಥಿ, ಭಾರತ ಇವುಗಳಲ್ಲಿ ಅನ್ವರ್ಥ ನಾಮ ಸೂಚಕ ಪದ ಯಾವುದು? ಅನ್ವರ್ಥಕ ನಾಮ ಯಾವುದು ಅಂತ ನೋಡಿದ್ರೆ ಆಪ್ಷನ್ ಎ ಪರ್ವತ, ಬಿ ಬ್ರಹ್ಮಪುತ್ರ, ಸಿ ವಿದ್ಯಾರ್ಥಿ, ಡಿ ಭಾರತ. ಸೊ ಅನ್ವರ್ಥಕ ನಾಮ ಯಾವುದು ಅಂತಂದರೆ ಆಪ್ಷನ್ ಸಿ ವಿದ್ಯಾರ್ಥಿ. ಮುಂದಿನ ಪ್ರಶ್ನೆ ನೋಡೋಣ. ಶಾಲೆಯಲ್ಲಿ ವಿದ್ಯಾರ್ಥಿಗಳು ಸಂಭ್ರಮದಿಂದ ಕಲಿಯುತ್ತಿದ್ದಾರೆ. ಅಡಿಗೆರೆ ಎಳೆದ ಪದವು ಸೂಚಿಸುವ ವಿಭಕ್ತಿ. ಅಡಿಗೆರೆ ಎಳೆದ ಪದ ಯಾವುದು ಶಾಲೆಯಲ್ಲಿ? ಸೊ ಇದು ಯಾವ ಒಂದು ವಿಭಕ್ತಿ ಪ್ರತ್ಯಯನ ಸೂಚಿಸ್ತೈತಿ ಅಂತ ನೋಡೋಣ. ಆಪ್ಷನ್ ಎ ಸಪ್ತಮಿ, ಬಿ ಪಂಚಮಿ, ಸಿ ತೃತೀಯ, ಡಿ ಪ್ರಥಮ. ಇದರಲ್ಲಿ ಯಾವ್ಯಾವುದು ವಿಭಕ್ತಿ ಏನೇನು ಸೂಚಿಸ್ತೈತಿ ಅಂದರೆ ಸಪ್ತಮಿ ಅಲ್ಲಿ, ಪಂಚಮಿ ದೆಸೆಯಿಂದ, ನೆಕ್ಸ್ಟು ತೃತೀಯ ಇಂದ, ಹಾಗೆ ಪ್ರಥಮ ಉ. ಸೊ ಇಲ್ಲಿ ಶಾಲೆಯಲ್ಲಿ ಅಂದರೆ ಅಲ್ಲಿ ಅಂತ ಬಂದಿದೆ, ಹೌದಲ್ವಾ? ಶಾಲೆ ಪ್ಲಸ್ ಅಲ್ಲಿ ಅಂತ ಶಾಲೆಯಲ್ಲಿ ಅಂತ ಬಂದಿದೆ. ಇದನ್ನು ಸೂಚಿಸುವಂತಹ ವಿಭಕ್ತಿ ಪ್ರತ್ಯಯ ಯಾವುದು? ಆಪ್ಷನ್ ಎ ಸಪ್ತಮಿ. ಸಪ್ತಮಿ ಅಲ್ಲಿ. ಮುಂದಿನ ಪ್ರಶ್ನೆ, ತಾಯಿಗೆ ಪತ್ರ ಬರೆಯುವಾಗ ಬಳಸಬಹುದಾದ ಸೂಕ್ತ ಸಂಬೋಧನೆ. ತಾಯಿಗೆ ಆಪ್ಷನ್ ಎ ತೀರ್ಥರೂಪ, ಬಿ ಮಾತೃಶ್ರೀ ಸಮಾನ, ಸಿ ಮಾತೃಶ್ರೀ, ಡಿ ನಲ್ಮೆಯ. ಯಾವುದಿದಕ್ಕೆ? ತಾಯಿಗೆ ಪತ್ರ ಬರೆಯುವಾಗ ಏನಂತ ಬರಿತೀವಿ? ಮಾತೃಶ್ರೀ ಅಂತ ಹೇಳಿ ಬರಿತೀವಿ. ಸೊ ಆನ್ಸರ್ ಆಪ್ಷನ್ ಸಿ ಮಾತೃಶ್ರೀ. ಮುಂದಿನ ಪ್ರಶ್ನೆ, ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆದ ವಾಕ್ಯ. ಇಲ್ಲಿ ಕೊಟ್ಟಿದ್ದಾರೆ ಗುರುಗಳೇ ವಿದ್ಯಾರೇಖೆ ಹೇಗಿರುತ್ತದೆ. ಈ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಅವ್ರು ಏನು ಕೇಳುತ್ತಿದ್ದಾರೆ ಅಂದರೆ ಗುರುಗಳೇ ವಿದ್ಯಾರೇಖೆ ಹೇಗಿರುತ್ತದೆ ಅಂತ ಹೇಗಿರುತ್ತದೆ ಅಂದರೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಲ್ವಾ? ಸೊ ಇದಕ್ಕೆ ಯಾವುದು ಸರಿಯಾಗಿ ಒಂದು ಆಪ್ಷನ್ ಅಂತಂದರೆ ಹೇಗಿರುತ್ತದೆ ಅಂದರೆ ಏನು ಪ್ರಶ್ನೆ ಕೇಳ್ತಿದ್ರೆ ಪ್ರಶ್ನಾರ್ಥಕ ಚಿಹ್ನೆ ಇರಬೇಕು. ಸೊ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆ, ಇಲ್ಲಿ ಒಂದು ಕಾಮ ಇದೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ ಗುರುಗಳೇ ವಿದ್ಯಾರೇಖೆ ಹೇಗಿರುತ್ತದೆ.
ಮುಂದಿನ ಪ್ರಶ್ನೆ, ಗುರುಗಳೇ ಅಂದಾಗ ಇಲ್ಲಿ ಸ್ಟಾಪ್ ಮಾಡ್ತದೆ. ಗುರುಗಳೇ ವಿದ್ಯಾರೇಖೆ ಹೇಗಿರುತ್ತದೆ ಪ್ರಶ್ನೆ ಮಾಡ್ತಿದೆ. ಇಲ್ಲಿ ಇನ್ವರ್ಟೆಡ್ ಇಲ್ಲಿ ಬಂದಿದೆ, ಈ ಒಂದು ಬರೋದಿಲ್ಲ, ಈ ಒಂದು ಚಿಹ್ನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಇಂದಿನ ಬಹುಪಾಲು ಅನಾಹುತಗಳಿಗೆ ನಮ್ಮ ಗರ್ವವೇ ಕಾರಣ. ಈ ವಾಕ್ಯದಲ್ಲಿ ಗರ್ವ ಪದವು ನೀಡುವ ಅರ್ಥ. ಆಪ್ಷನ್ ಎ ಜಗಳ, ಬಿ ಜಂಬ, ಸಿ ಆಡಂಬರ, ಡಿ ಕೇಡು. ಗರ್ವ ಪದದ ಒಂದು ಅರ್ಥ ಸಮಾನಾರ್ಥಕ ಪದ ಅಂತ ಹೇಳ್ಬೋದು. ಅದಕ್ಕೆ ಅದೇ ಸೇಮ್ ನೀಡುವಂಥ ಅರ್ಥ ಯಾವುದು? ಗರ್ವ ಅಂದ್ರೇನು? ಆಪ್ಷನ್ ಬಿ ಜಂಬ. ಮುಂದಿನ ಪ್ರಶ್ನೆ ನೋಡೋಣ. ನನ್ನ ಗುರುಗಳು ಮಾಡಿದ ಉಪಕಾರದಿಂದ ನಾನು ಜಿಲ್ಲಾಧಿಕಾರಿಯಾದೆ. ಅಡಿಗೆರೆ ಎಳೆದ ಪದದ ವಿರುದ್ಧಾರ್ಥಕ ಪದ. ಅಡಿಗೆರೆ ಯಾವುದು ಕೇಳಿದ್ದಾರೆ? ಉಪಕಾರ. ಸೊ ಇದಕ್ಕೆ ನಾವೇನು ಮಾಡಬೇಕು? ವಿರುದ್ಧಾರ್ಥಕ ಪದವನ್ನು ನೋಡಬೇಕು. ನೋಡೋಣ. ಆಪ್ಷನ್ ಎ ಅಪಕಾರ, ಬಿ ಅನಪಕಾರ, ಸಿ ಆಪಕಾರ, ಡಿ ಅಪಕಾರ. ಉಪಕಾರ, ಅಪಕಾರ. ಆಪ್ಷನ್ ಎ ಅಪಕಾರ. ಮುಂದಿನ ಪ್ರಶ್ನೆ, ಕಲಿ ಈ ಪದವು ಸೂಚಿಸುವ ನಾನಾರ್ಥಗಳು. ನಾನಾರ್ಥ ಅಂದರೆ ಏನು? ಬೇರೆ ಬೇರೆ ಅರ್ಥವನ್ನು ಕೊಡುವಂಥದ್ದು. ಒಂದೇ ಪದ ಬೇರೆ ಬೇರೆ ಅರ್ಥನ ಕೊಡುವಂಥದ್ದು. ಇದು ಸಮಾನಾರ್ಥಕ ಪದ ಅಲ್ಲ. ಸಮಾನಾರ್ಥ ಅಂದ್ರೇನು? ಅದೇ ಒಂದು ಪದದ ಇನ್ನೊಂದು ಅರ್ಥ, ಅಂದರೆ ಅದು ಸೇಮ್ ಆಗಿರಬೇಕು ಅರ್ಥ. ಅದೇ ನಾನಾರ್ಥ ಅಂದ್ರೇನು? ಒಂದು ಪದ ಬೇರೆ ಬೇರೆ ಅರ್ಥಗಳನ್ನು ಕೊಡುವಂಥದ್ದು. ಸೊ ಇಲ್ಲಿ ನೋಡೋಣ. ಎ ಕಲಿತುಕೋ, ಅಭ್ಯಸಿಸು, ಬಿ ಶೂರ ಸೈನಿಕ, ಸಿ ಶೂರ ಅಭ್ಯಸಿಸು, ಡಿ ವೀರ ಧೀರ. ಯಾವುದಾಗಿರುತ್ತೆ ನಾನಾರ್ಥ ಇದ್ರದ್ದು ಅಂದರೆ ನೋಡಿದಾಗ ಆಪ್ಷನ್ ಸಿ ಶೂರ ಅಭ್ಯಸಿಸು. ಕಲಿ ಅಂತಂದರೆ ಶೂರನೂ ಅರ್ಥ ಆಗುತ್ತೆ, ಕಲೀರಪ್ಪ ಕಲೀರಿ ಅಂದರೆ ಅಭ್ಯಾಸ ಮಾಡಿರಿ ಅಂತ ಹೇಳಿ ಇದೊಂದು ಅರ್ಥನ ಕೊಡುತ್ತೆ. ಸೊ ಎರಡು ಅರ್ಥ ಕೊಡುವಂಥದ್ದು ಶೂರ ಮತ್ತು ಅಭ್ಯಸಿಸು. ಮುಂದಿನ ಪ್ರಶ್ನೆ, ಮೈಸೂರು ಅರಮನೆಯು ಬಹಳ ಸುಂದರವಾಗಿದೆ. ಈ ವಾಕ್ಯದಲ್ಲಿರುವ ಗುಣ ವಿಶೇಷಣ. ಆಪ್ಷನ್ ಎ ಮೈಸೂರು, ಬಿ ಸುಂದರ, ಸಿ ಅರಮನೆ, ಡಿ ಬಹಳ. ಸೊ ಗುಣ ವಿಶೇಷಣ ಯಾವುದಿದ್ರಲ್ಲಿ? ಸುಂದರ. ಆಪ್ಷನ್ ಬಿ ಸುಂದರ ಅದನ್ನ ವಿಶ್ಲೇಷಣೆ ಮಾಡ್ತಾ ಇದೆ, ಗುಣ ವಿಶೇಷಣೆ ಹೇಳುವಂಥದ್ದು. ಮುಂದಿನ ಪ್ರಶ್ನೆ, ಮುಳ್ಳನ್ನು ಹೊಲವನ್ನು ಮೈದೊಳೆ ಕಂಬನಿ. ಮೇಲಿನ ಯಾವ ಪದವನ್ನು ಬಿಡಿಸಿದಾಗ ಆಗಮ ಸಂಧಿ ಏರ್ಪಡುತ್ತದೆ? ಆಪ್ಷನ್ ಎ ಮುಳ್ಳನ್ನು, ಬಿ ಹೊಲವನ್ನು, ಸಿ ಮೈದೊಳೆ, ಡಿ ಕಂಬನಿ. ಆಗಮ ಸಂಧಿ ಅಂದರೆ ಯಕಾರಾಗಮ ವಕಾರಾಗಮನ ಅಂತ ಬರುತ್ತೆ. ಸೊ ಇದರಲ್ಲಿ ನೋಡಿದಾಗ ನಾವು ಆಪ್ಷನ್ ಬಿ ಹೊಲವನ್ನು, ಹೊಲ ಪ್ಲಸ್ ಅನ್ನು, ಹೌದಾ? ಹೊಲ ಪ್ಲಸ್ ಅನ್ನು ನಮಗೇನು ಆನ್ಸರ್ ಸಿಗುತ್ತೆ? ಹೊಲವನ್ನು. ಇಲ್ಲಿ ವಕಾರಾಗಮ ಸಂಧಿ ಆಯಿತು. ಸೊ ಇದಕ್ಕೆ ಆನ್ಸರು ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ಹೊಲವನ್ನು. ಮುಂದಿನ ಪ್ರಶ್ನೆ, ನಾನು ದೆಹಲಿಗೆ ಬಂದಾಗ ಖಂಡಿತ ನಿಮ್ಮನ್ನು ನೋಡುವೆನು. ಈ ವಾಕ್ಯದಲ್ಲಿರುವ ಭವಿಷ್ಯತ್ ಕಾಲ ಸೂಚಕ ಪದ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ನಾನು, ಬಿ ಖಂಡಿತ, ಸಿ ನಿಮ್ಮನ್ನು, ಡಿ ನೋಡುವೆನು. ಈ ಒಂದು ವಾಕ್ಯದಲ್ಲಿ ನಾವು ಯಾವ ಪದದಿಂದ ನಮಗೆ ಇದು ಭವಿಷ್ಯತ್ ಕಾಲದಲ್ಲಿ ಇದೆ ಅಂತ ಗೊತ್ತಾಗುತ್ತೆ ಅಂದರೆ ಆಪ್ಷನ್ ಡಿ ನೋಡುವೆನು. ನಿಮ್ಮನ್ನು ನೋಡ್ತೀನಿ, ನೋಡುವೆನು ಅಂತ ಬರುತ್ತಲ್ಲ, ಇದು ಭವಿಷ್ಯತ್ ಕಾಲವನ್ನು ಸೂಚಿಸುವಂತಹ ಪದ ಆಗಿದೆ ಈ ವಾಕ್ಯದಲ್ಲಿ. ನೆಕ್ಸ್ಟ್ ಪ್ರಶ್ನೆ, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಗಣಿತವನ್ನು ಬೋಧಿಸಿದರು. ಈ ವಾಕ್ಯದಲ್ಲಿರುವ ಕ್ರಿಯಾಪದ. ಆಪ್ಷನ್ ಎ ಬೋಧಿಸಿದರು, ಬಿ ಶಿಕ್ಷಕರು, ಸಿ ವಿದ್ಯಾರ್ಥಿಗಳಿಗೆ, ಡಿ ಗಣಿತವನ್ನು. ಕ್ರಿಯಾಪದ ಅಂದರೆ ಏನು? ಕ್ರಿಯೆಯನ್ನು ಸೂಚಿಸೋದು. ಸೊ ಇದರಲ್ಲಿ ಏನಾಗುತ್ತೆ? ಬೋಧಿಸಿದರು, ಟೀಚ್ ಮಾಡಿದರು, ಇದು ಒಂದು ವರ್ಬ್, ಕ್ರಿಯಾಪದ ಆಗುತ್ತೆ. ಸೊ ಸರಿಯಾದ ಉತ್ತರ ಆಪ್ಷನ್ ಎ ಬೋಧಿಸಿದರು. ಮುಂದಿನ ಪ್ರಶ್ನೆ, ವೇದಮೂರ್ತಿಯು ಜಾಣ ವಿದ್ಯಾರ್ಥಿ ಎಂದು ಗುರುಗಳು ಹೇಳಿದರು. ಈ ವಾಕ್ಯದಲ್ಲಿರುವ ಜಾಣ ಪದವು ಸೂಚಿಸುವ ಲಿಂಗ ಯಾವುದಾಗಿರುತ್ತೆ? ಆಪ್ಷನ್ ಎ ಸ್ತ್ರೀಲಿಂಗ, ಬಿ ಪುಲ್ಲಿಂಗ, ಸಿ ನಪುಂಸಕಲಿಂಗ, ಡಿ ಅನ್ಯಲಿಂಗ. ಜಾಣ ಅಂದರೆ ಯಾರಾಗುತ್ತೆ? ಹುಡುಗರಿಗೆ ಹೇಳ್ತೀವಲ್ವಾ,
ಬಾಯ್ಗೆ ಅಂದರೆ ಗಂಡು ಮಕ್ಕಳಿಗೆ ಜಾಣ ಇದ್ದಾನೆ ಅಂತ ಹೇಳ್ತೀವಲ್ಲ. ಸೊ ಜಾಣಪದದ ಯಾವ ಒಂದು ಲಿಂಗವನ್ನು ಸೂಚಿಸ್ತೈತೆ ಅಂದರೆ ಆಪ್ಷನ್ ಬಿ ಪುಲ್ಲಿಂಗ, ಮಸ್ಕುಲೈನ್ ಜೆಂಡರ್ ಅಂತ ಹೇಳ್ಬೋದು ಇಂಗ್ಲೀಷಲ್ಲಿ. ನೆಕ್ಸ್ಟ್ ಪ್ರಶ್ನೆ, ಹಾವಿನ ಹೆಡೆ ಚೆಂದ, ಮಾವಿನ ಮಿಡಿ ಚೆಂದ, ಹಾರಾಡಿ ಬರುವ ಗಿಳಿ ಚೆಂದ, ಕಂದಯ್ಯ ನೀ ಚೆಂದ ನಮ್ಮ ಮನಿಗೆಲ್ಲ. ಮೇಲಿನ ಪದ್ಯದಲ್ಲಿ ಮನೆಗೆ ಚಂದ ಎಂದು ಹೇಳಿರುವುದು ಯಾರಿಗೆ? ಆಪ್ಷನ್ ಎ ಹಾವಿನ ಹೆಡೆ, ಬಿ ಮಾವಿನ ಮಿಡಿ, ಸಿ ಗಿಳಿ, ಡಿ ಕಂದಯ್ಯ. ಮನೆಗೆ ಚಂದ ಅಂತ ಹೇಳಿರುವುದು ಇಲ್ಲಿ ಯಾರಿಗೆ ಅಂತಂದರೆ ಕಂದಯ್ಯನಿಗೆ. ಕಂದಯ್ಯ ನೀ ಚಂದ ನಮ್ಮ ಮನೆಗೆಲ್ಲ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಕಂದಯ್ಯ. ಸೊ ಇದಾಗಿತ್ತು 2024 ಆದರ್ಶ ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳ ಉತ್ತರ ಸಹಿತವಾಗಿ ನಾನು ಇಲ್ಲಿ ಬಿಡಿಸಿ ಹೇಳಿದ್ದೀನಿ. ಸೊ ಮುಂದೆ ಬರುವಂಥ ಎಲ್ಲ ವಿಷಯಗಳು 2024 ಒಂದು ಬೇರೆ ಬೇರೆ ವಿಭಾಗ ಅಂದರೆ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಸಾಮಾನ್ಯ ಅಧ್ಯಯನ ಹಾಗೂ ಮೆಂಟಲ್ ಎಬಿಲಿಟಿ ಅಂದರೆ ಮಾನಸಿಕ ಸಾಮರ್ಥ್ಯ, ಎಲ್ಲ ಪ್ರಶ್ನೆ ಪತ್ರಿಕೆಗಳ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.